ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಭಾರಿ ಸಂಚಲನವನ್ನೇ ಮೂಡಿಸಿವೆ. ಭಾರತದ ಮತದಾರ ತಿರುಗೇಟು ಕೊಟ್ಟಂಗೆ ಕಾಣುತ್ತೆ. ಮತಗಟ್ಟೆ ಸಮೀಕ್ಷೆಗಳೇ ನಿಜವಾಗೋದಿದ್ರೆ ಗ್ಯಾರಂಟಿ ಕಾರ್ಡ್ ರಾಜಕಾರಣಕ್ಕೆ ದೊಡ್ಡ ಹೊಡೆತ ಬೀಳಿದೆ. ಈ ಚುನಾವಣೆ ನಡೆದಿದ್ದೇ ಮೋದಿ ಬೇಕಾ ಸಾಕಾ? ಇಂಡಿಯಾ ಮೈತ್ರಿಕೂಟದ ಏಕಮೇವ ಗುರಿಯೇ ಮೋದಿಯನ್ನು ಸೋಲಿಸುವುದಾಗಿತ್ತು. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ದೈನಂದಿನ ರಾಜಕೀಯ ವಿಶ್ಲೇಷಣೆ ರೇಷ್ಮೆ ರಾಜನೀತಿಗೆ ನಮ್ಮ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊನ್ನೆ ಪ್ರಕಟಗೊಂಡಿರುವ ಮತಗಟ್ಟೆ ಸಮೀಕ್ಷೆಗಳು, ಎಕ್ಸಿಟ್ ಪೋಲ್ ಫಲಿತಾಂಶಗಳು ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಭಾರೀ ಸಂಚಲನವನ್ನೇ ಮೂಡಿಸಿವೆ. ಮತ್ತೊಮ್ಮೆ ಭಾರತದ ಮತದಾರ ಈ ನರೇಂದ್ರ ಮೋದಿ ಅನ್ನೋ ಒಬ್ಬ ಸಂಕೀರ್ಣ ವ್ಯಕ್ತಿತ್ವದ, ವಿಶಿಷ್ಟ ಜಾಯಮಾನದ ಒಬ್ಬ ಧಾಡಸಿ ನಾಯಕನಿಗೆ ಮೂರನೇ ಬಾರಿ ಮಣೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಸೂಕ್ಷ್ಮವಾದ ಸೂಚನೆ, ಒಂದು ಭವಿಷ್ಯವಾಣಿಯ ರೀತಿಯಲ್ಲಿ ನಿನ್ನೆ ಪ್ರಕಟಗೊಂಡು ಇಡೀ ರಾಷ್ಟ್ರಾದ್ಯಂತ ಕಂಪನವನ್ನುಂಟು ಮಾಡಿದೆ. ಈ ಚುನಾವಣೆ ನಡೆದಿದ್ದೇ ಮೋದಿ ಬೇಕಾ ಸಾಕಾ ಅನ್ನೋ ಪ್ರಶ್ನೆ ಸುತ್ತ ಎಲ್ಲ ಬಗೆಯ ಸಾರ್ವಜನಿಕ ಚರ್ಚೆ ಸಂವಾದಗಳು ನಡೆದವು. ಅವರ ಪ್ರಮುಖ ಪ್ರತಿರೋಧಿ ಪಕ್ಷಗಳು ಅಂದರೆ ಪಕ್ಷಗಳ ಒಕ್ಕೂಟ, ಆ ಇಂಡಿಯಾ ಮೈತ್ರಿಕೂಟದ ಏಕಮೇವ ಗುರಿಯೇ ಮೋದಿಯನ್ನು ಸೋಲಿಸುವುದಾಗುತ್ತೆ ಹೊರತು ಇನ್ನಾವುದೇ ತತ್ವವನ್ನಾಗಲಿ ಸಿದ್ಧಾಂತವನ್ನಾಗಲಿ ಗೆಲ್ಲಿಸಬೇಕೆಂಬ ಗಟ್ಟಿ ಸಂಕಲ್ಪವಾಗಲಿ ಸ್ಪಷ್ಟ ದೃಷ್ಟಿಕೋನವಾಗಲಿ ಯಾವುದೂ ಇರಲಿಲ್ಲ. ಮೊಹಬ್ಬತ್ ಕಾ ದುಕಾನ್, ನಫರತ್ ಕಾ ಬಜಾರ್ ಇತ್ಯಾದಿಯಾಗಿ ಮಾತಾಡ್ತಾ ಇದ್ರು. ಮೋದಿ ಅಂದರೆ ನಫರತ್ ಕಾ ಬಜಾರನ್ನು ಮುಚ್ಚಿ ಮೊಹಬ್ಬತ್ ಕಾ ದುಕಾನನ್ನು ತೆರಿತೇವೆ ಅಂತ ಹೇಳ್ತಾ ಬಂದಿದ್ದರು ರಾಹುಲ್ ಗಾಂಧಿ. ತಮ್ಮ 2 ಹಂತಗಳ ಭಾರತ್ ಜೋಡೋ ಯಾತ್ರೆಯಲ್ಲಿ, ತದನಂತರ ಈ 2 ತಿಂಗಳುದ್ದಕ್ಕೂ ನಡೆದ ಪ್ರಚಾರ ಭಾಷಣಗಳಲ್ಲಿ ಹೋದಲ್ಲಿ ಬಂದಲ್ಲಿ ಈ ದ್ವೇಷದ ಮಾರುಕಟ್ಟೆಯನ್ನು ಮುಚ್ತೇವೆ, ನಾವು ಪ್ರೀತಿಯ ಅಂಗಡಿಯನ್ನು ತೆರಿತೇವೆ ಅಂತೆಲ್ಲ ಹೇಳ್ತಾ ಬಂದಿದ್ದರು. ಆದರೆ ಅವ್ರು ಬಾಯಲ್ಲಿ ಹೊರಬರ್ತಾ ಇದ್ದಿದ್ದು ಮೋದಿ ಕುರಿತ ದ್ವೇಷ ಮಾತ್ರ. ಕೇವಲ 10 ವರ್ಷಗಳಿಂದ ಮಾತ್ರವಲ್ಲ, 23 ವರ್ಷಗಳ ಹಿಂದೆ ಮೋದಿ ಯಾವತ್ತು ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿ ಅವತರಿಸಿ ತಮ್ಮ ಯಶೋಗಾಥೆಯನ್ನು ಬರಲಿಕ್ಕೆ ಶುರು ಮಾಡಿದರು, ಆವತ್ತಿಂದ ಕೂಡ ಈ ಕಾಂಗ್ರೆಸ್ನ ರಾಜಪರಿವಾರ ಮೋದಿ ವಿರುದ್ಧ ವ್ಯಕ್ತಿಗತವಾದ ನಿಂದನೆ, ಮೂದಲಿಕೆ, ಲೇವಡಿ ಮಾತು, ಬೈಗಳು ಇತ್ಯಾದಿಗಳನ್ನು ನಿಲ್ಲಿಸಲೇ ಇಲ್ಲ. ನಿನ್ನೆ ಮೊನ್ನೆಯವರೆಗೂ ಕೂಡ ಮೋದಿ ಮಾತಿಗೂ ತಕರಾರು, ಮೋದಿ ಮೌನಕ್ಕೂ ತಕರಾರು. ಮೋದಿ 45 ಗಂಟೆಗಳ ಕಾಲ ಕನ್ಯಾಕುಮಾರಿಯ ಸಾಗರದ ಮಧ್ಯೆ ಇರುವ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ ಧ್ಯಾನಕ್ಕೆ ಕೂತಾಗಲೂ ಕೂಡ ತಕರಾರು. ಮೋದಿ ಮಾತಿನಷ್ಟೇ ಮೋದಿ ಮೌನ ಕೂಡ ಎಷ್ಟು ಅಪಾಯಕಾರಿಯಾಗಿತ್ತು ಅವರ ಶತ್ರುಗಳಿಗೆ, ರಾಜಕೀಯ ಶತ್ರುಗಳಿಗೆ. ರಾಷ್ಟ್ರದ ಜನತೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಒಡ್ಡಿದ ಪ್ರಲೋಭನೆ ಏನಿತ್ತು, ಖಟಾಖಟ್ 8,600 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಅಂತಂದ್ಬಿಟ್ಟು ರಾಷ್ಟ್ರದ ಮಹಿಳಾ ಮತದಾರರನ್ನ ಮುಗ್ಧರು, ಅಮಾಯಕರು, ರಾಜಕೀಯವಾಗಿ ಅಜ್ಞಾನಿಗಳನ್ನು ಭ್ರಮೆಯಲ್ಲಿ ಆ ಪ್ರಲೋಭನೆಯೆಲ್ಲ ಜನರ ಮುಂದೆ ಇಡ್ತಾ ಬಂದರು. ಭಾರತ ಮಹಿಳಾ ಮತದಾರರು ಯಾರೂ ಕೂಡ ಈ ರಾಹುಲ್ ಗಾಂಧಿ ಮಾತಿಗೆ ಮರಳಾಗಲೇ ಇಲ್ಲ. ನನ್ನಂಥವ್ರಿಗೆ ಅನ್ನಿಸ್ತಾ ಇತ್ತು, ಯಾವತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಣಾಳಿಕೆ ಬಿಡುಗಡೆ ಆಯಿತೋ ಆ ಪ್ರಣಾಳಿಕೆ ನೋಡಿದ ತಕ್ಷಣ, ಯಾಕೆಂದರೆ ಅವ್ರು ಹೇಳಿದ್ದು 2 ಸಂಗತಿಗಳು. ರಾಷ್ಟ್ರದ ಎಲ್ಲ ಬಡ ಕುಟುಂಬಗಳ ಒಬ್ಬ ಯಜಮಾನಿಗೆ ನಾವು ವರ್ಷಕ್ಕೆ 1 ಲಕ್ಷ ಹಾಕ್ತಾ ಹೋಗ್ತೇವೆ ಅವ್ರ ಖಾತೆಗೆ, ರಾಷ್ಟ್ರದ ಪದವೀಧರ ಯುವಕರಿಗೆ ಮತ್ತು ಡಿಪ್ಲೊಮಾಧಾರಿ ಯುವಕರಿಗೆ ಪ್ರತಿ ವರ್ಷ 1 ಲಕ್ಷ ಹಾಕ್ತೇವೆ ಅಂತಂದ್ಬಿಟ್ಟು ಸುಮಾರು 35-40 ಲಕ್ಷ ಕೋಟಿ ನಾವು ನೇರವಾಗಿ ಈ ಥರ ನಾಗರಿಕರ ಮತದಾರರ ಅಕೌಂಟ್ಗೆ ಹಾಕ್ತೇವೆ ಅನ್ನೋ ಒಂದು ಆಮಿಷ ಇದೆಯಲ್ಲ, ಅದು ಆಶ್ವಾಸನೆ ಅಲ್ಲ, ಅದು ಚುನಾವಣಾ ಪ್ರಣಾಳಿಕೆ ಆಶ್ವಾಸನೆ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ಅದೊಂದು ಪ್ರಲೋಭನೆ, ಅದೊಂದು ಆಮಿಷ. ಅಂದರೆ ಬಡವರ ಅಸಹಾಯಕತೆಯನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟು ಅವರನ್ನು ತಮ್ಮತ್ತ ಸೆಳೆಯೋ, ತಮ್ಮ ಆಕರ್ಷಣೆಯ ಬಲೆಯಲ್ಲಿ ಸಿಲುಕು ಹಾಕೋ ಪ್ರಯತ್ನ. ಇದರಿಂದ ಸರ್ಕಾರ ದಿವಾಳಿ ಆಗಿಬಿಡುತ್ತೆ, ಇಡೀ ಪ್ರಭುತ್ವ ಕುಸಿದು ಹೋಗುತ್ತೆ ಅನ್ನೋ ಎಚ್ಚರಿಕೆ ಮಾತನ್ನು ಯಾರೂ ಹೇಳಲೇ ಇಲ್ಲ. ಯಾವಾಗ ಆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಆಗಿತ್ತು ಆವತ್ತೇ ನಮ್ಗೆ ಅನಿಸ್ತಾ ಇದ್ದು, ಇದು ಯಾಕೋ ಗೆಲ್ಲೋ ಪಕ್ಷದ ಪ್ರಣಾಳಿಕೆ ಥರ ಇಲ್ಲವೇ ಇಲ್ಲ. ಖಚಿತ ಸೋಲಿನ ಖಾತ್ರಿ ಯಾವ ಪಕ್ಷಕ್ಕೆ ಇರುತ್ತೋ ಅವರು ಮಾತ್ರ ಹತಾಶರಾಗಿಬಿಟ್ಟು ಈ ಥರದ ಪ್ರಲೋಭನೆಗಳನ್ನು, ಅಂದರೆ ನಗದು ಹಣ ಪಾವತಿಯ ಪ್ರಲೋಭನೆಗಳನ್ನು ಕೊಡಲಿಕ್ಕೆ ಸಾಧ್ಯ ಅಂತಂದ್ಬಿಟ್ಟು ಈ ರೀತಿ ರಾಷ್ಟ್ರದ ಬಡ ಜನತೆಯ, ವಿಶೇಷವಾಗಿ ಮಹಿಳಾ ಮತದಾರರ ಬುದ್ಧಿ ಮನಸ್ಸುಗಳನ್ನು ಖರೀದಿಸಬೇಕನ್ನೋ ಈ ನ್ಯಾಯ ಅನ್ನೋ ಒಂದು ತಂತ್ರ ಏನಿತ್ತು, ಅದಕ್ಕೆ ಯಾಕೋ ಭಾರತದ ಮತದಾರ ತಿರುಗೇಟು ಕೊಟ್ಟಂಗೆ ಕಾಣುತ್ತೆ. ಮತಗಟ್ಟೆ ಸಮೀಕ್ಷೆಗಳೇ ನಿಜವಾಗೋದಿದ್ರೆ ಈ ಗ್ಯಾರಂಟಿ ಕಾರ್ಡ್ ರಾಜಕಾರಣಕ್ಕೆ ದೊಡ್ಡ ಹೊಡೆತ ಬೀಳಿದೆ. ಕರ್ನಾಟಕದಲ್ಲಿ ಕಳೆದ ಅಸೆಂಬ್ಲಿ ಚುನಾವಣೆಯ ಗೆಲುವಿನಿಂದ ಉತ್ತೇಜಿತರಾಗಿದ್ದರು ಬರೀ ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ,
ಅವರ ಮಿತ್ರ ಪಕ್ಷದ ಆ ಇಡೀ ಇಂಡಿಯಾ ಮೈತ್ರಿಕೂಟದ ನಾಯಕರುಗಳು ಎಲ್ಲರೂ ಕೂಡ ಇದ್ದಕ್ಕಿದ್ದಂತೆ ಇದೊಂದು ಹೊಸ ತಂತ್ರಗಾರಿಕೆ, ತಕ್ಷಣ ಇದು ಎಷ್ಟು ಸುಲಭವಾಗಿ ನಾವು ಗೆದ್ದು ಬಿಡ್ಬೋದಲ್ಲ ಚುನಾವಣೆ. ಕೇವಲ ಚುನಾವಣೆ ಗೆಲುವಿಗಾಗಿ ಪ್ರಭುತ್ವದ ಆರ್ಥಿಕ ಶಿಸ್ತು, ರಾಷ್ಟ್ರದ ಆರ್ಥಿಕ ಭದ್ರತೆಯನ್ನೇ ನಾಶಗೊಳಿಸುವಂಥ ಇಂಥ ಪ್ರಲೋಭನೆಗಳ ಮೂಲಕ ಗೆಲ್ಲೋದಾದರೆ ರಾಜಕಾರಣ ಯಾಕೆ, ಸರ್ಕಾರ ಯಾಕಿರಬೇಕು, ಅಭಿವೃದ್ಧಿ ಯೋಜನೆಗಳು ಯಾಕಿರಬೇಕು, ಪ್ರಗತಿ, ರಾಷ್ಟ್ರದ ಸರ್ವಾಂಗೀಣ ಪ್ರಗತಿಗೋಸ್ಕರ ಬಡವರನ್ನು ಸಬಲೀಕರಣ ಅಂದರೆ ಅವ್ರಿಗೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ, ಇವು ನಾಲ್ಕನ್ನು ಖಾತ್ರಿಗೊಳಿಸಿದ್ರೆ ಸಾಕು. ಉಳಿದಂತೆ ಬಡವರಿಗೆ ದುಡಿದು ತಿನ್ನುವ ಬದುಕಿನಲ್ಲಿ ನಂಬಿಕೆ ಇದೆ. ಇವತ್ತು ಕೂಡ ನಮ್ಮ ರಾಷ್ಟ್ರದ ಬಡಜನತೆ ಈ ಶ್ರೀಮಂತ ರಾಜಕಾರಣಿಗಳು ಬಹುಪಾಲು ಇವತ್ತು ಚುನಾವಣೆಯನ್ನು ಗೆದ್ದು ಅಧಿಕಾರ ಹಿಡಿತಿರೋರೆಲ್ಲ ಕೋಟ್ಯಾಧಿಪತಿಗಳು. ಈ ಕೋಟ್ಯಾಧಿಪತಿ ರಾಜಕಾರಣಿಗಳು ತಮ್ಮ ಪಟ್ಟಭದ್ರ ಹಿತಾಸಕ್ತಿಯನ್ನು ರಕ್ಷಿಸ್ಕೊಳ್ಳೋಕ್ಕೆ ತಿಂಗಳಿಗೆ 2,000 ಕೊಡ್ತೀವಿ, 3,000 ಕೊಡ್ತೀವಿ ಅನ್ನೋ ಈ ಪೈಪೋಟಿ ಇಳಿದ್ರಲ್ಲ, ಈ ಪ್ರವೃತ್ತಿಗೆ ಲೋಕಸಭಾ ಚುನಾವಣೆಯಲ್ಲಿ ಮತದಾರ ಒಲವಿಲ್ಲ. ಅದನ್ನು ನಂಬಿಲ್ಲ, ಅದನ್ನು ತಿರಸ್ಕರಿಸೋ ರೀತಿಯಲ್ಲಿ ಅವರು ಮತ ಚಲಾಯಿಸಿರೋ ಹಾಗೆ ಕಾಣುತ್ತೆ. ಮತಗಟ್ಟೆ ಸಮೀಕ್ಷೆಗಳಿಂದ ಅವು ನಿಜವಾದರೆ ಮತ್ತೊಂದು ಬದಲಾವಣೆ ಆಗುತ್ತೆ. ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರು ಏನು ಗುರುತಿಸ್ತಾ ಬಂದ್ರಲ್ಲ, 3 ತ್ರಿವಳಿ ಅನಿಷ್ಟಗಳು ನಮ್ಮ ಪ್ರಜಾಪ್ರಭುತ್ವವನ್ನು ಲೀಚ್ನಂತೆ ರಕ್ತ ಹೀರಿ ಹಾಳು ಮಾಡ್ತಾರೋ ಆ 3 ಅನಿಷ್ಟಗಳು ಅಂದರೆ ಜಾತಿವಾದ್, ಪರಿವಾರವಾದ್, ಅವ್ರ ಭ್ರಷ್ಟಾಚಾರ, ಈ 3 ಅನಿಷ್ಟಗಳನ್ನು ತೊಡೆದು ಹಾಕೋದಕ್ಕೆ ನಾನು ಯಾವುದೇ ತ್ಯಾಗ ಮಾಡಲಿಕ್ಕೂ ಸಿದ್ಧ, ನಾನು ಯಾವ ಮಟ್ಟಿಗಾದರೂ ಹೋರಾಟಕ್ಕೆ ಸಿದ್ಧ ಅಂತ ಮೋದಿಯವರು ಹೇಳ್ತಾ ಬಂದರು. ಅದನ್ನು ಯಾರೂ ಗಮನಿಸಲೇ ಇಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳ ಮೈತ್ರಿಕೂಟ ಇತ್ತಲ್ಲ, ಇವರು ಮುಸಲ್ಮಾನರನ್ನು ಮನುಷ್ಯರಾಗಿ ಕಾಣೋದನ್ನು ಕಲಿಬೇಕಿನ್ನು ಮುಂದಾದರೂ ಕೂಡ ಅವ್ರನ್ನ ಪದೇ ಅವ್ರನ್ನ ವೋಟ್ ಬ್ಯಾಂಕ್ಗಳು ಅಂತ ಪರಿಗಣಿಸ್ತಾ ಹೋದ್ರಲ್ಲ, ಅದು ಎಂಥ ಅಪಾಯಕಾರಿ ಮನೋಧರ್ಮ ಅದು. ಯಾವುದೇ ಜಾತಿ ಸಮುದಾಯವನ್ನು ಈ ಥರ ವೋಟ್ ಬ್ಯಾಂಕ್ ಅಂತ ಸಂಬೋಧಿಸೋದೇ ಅವರ ರಾಜಕೀಯ ವಿವೇಕಕ್ಕೆ ಮಾಡುವ ಅವಮಾನ ಅಂತ ನಮ್ಮಂಥವ್ರು ಭಾವಿಸ್ತೇವೆ. ಯಾಕಂತಂದರೆ ಮುಸ್ಲಿಮರಲ್ಲೂ ಕೂಡ ಒಂದು ರಾಜಕೀಯ ಪ್ರಜ್ಞಾವಂತಿಕೆ ಇದೆ. ಅವರು ಕೂಡ ಅಲ್ಲಿ ದೊಡ್ಡ ವಿದ್ಯಾವಂತ ಮಧ್ಯಮ ವರ್ಗ ಬಂದಿದೆ. ಅವರು ಕೂಡ ತಮ್ಮ ಸಮುದಾಯದ ಅನೇಕ ಸಾಂಪ್ರದಾಯಿಕ ಮೂಢನಂಬಿಕೆಗಳನ್ನು ತೊಡೆದು ಹಾಕಬೇಕು, ನಮಗೂ ಉನ್ನತ ವ್ಯಾಸಂಗ ಬೇಕು, ಉನ್ನತ ಶಿಕ್ಷಣ ಬೇಕು, ನಮ್ಮ ಮಹಿಳೆಯರಿಗೂ ಕೂಡ ವೃತ್ತಿ ಸ್ವಾತಂತ್ರ್ಯ ಬೇಕು, ಆರ್ಥಿಕ ಸ್ವಾವಲಂಬನೆ ಬೇಕು ಅನ್ನೋ ತುಡಿತ ಅವರಲ್ಲೂ ಇದೆ. ಅದನ್ನು ಗುರುಸೋದ್ರ ಬದಲು ಕೇವಲ ಅವ್ರನ್ನ ವೋಟ್ ಬ್ಯಾಂಕ್ ಅಂತ ಪ್ರದರ್ಶನ ಮಾಡ್ತಾ ಬಂದ್ರಲ್ಲ ಇಂಡಿಯಾ ಮೈತ್ರಿಕೂಟದ ನಾಯಕರು, ಅವರೆಲ್ಲ ಸಾಲುಗಟ್ಟಿ ವೇದಿಕೆ ಮೇಲೆ ನಿಂತಾಗ ಒಬ್ಬನೇ ಒಬ್ಬ ರಾಷ್ಟ್ರ ಮಟ್ಟದ ವ್ಯಕ್ತಿತ್ವ ಇರೋ ಒಬ್ಬನೇ ಒಬ್ಬ ಮುಸಲ್ಮಾನ ನಾಯಕ ಅದರಲ್ಲಿ ಇರಲಿಲ್ಲ. ಯಾವತ್ತು ಗುಲಾಂ ನಬಿ ಆಜಾದ್ ಥರ ಒಬ್ಬ ದೇಶಪ್ರೇಮಿ ಕಾಶ್ಮೀರಿ ಮುಸಲ್ಮಾನ ನಾಯಕ ಕಾಂಗ್ರೆಸ್ ಬಿಟ್ಟು ಹೊರಗೆ ಬಂದರೋ ಆವತ್ತೇ ಅಲ್ಲಿ ಯಾವ ಮುಸ್ಲಿಂ ನಾಯಕತ್ವವೇ ಇರಲಿಲ್ಲ. ಅಬ್ದುಲ್ಲಾ ತಂದೆ ಮಕ್ಕಳು ಫರೂಕ್ ಅಬ್ದುಲ್ಲಾ, ಒಮರ್ ಅಬ್ದುಲ್ಲಾ ಅಥವಾ ಮೆಹಬೂಬಾ ಮಫ್ತಿ ಅವರ ಗಮನ ಏನಿದ್ರು ಕೂಡ ಕಾಶ್ಮೀರದ ವಿಶೇಷ ಸ್ಥಾನಮಾನ ಬಗ್ಗೆ ಮಾತ್ರ. ಅವರು ಯಾವತ್ತೂ ಕೂಡ ಇಡೀ ಭಾರತದತ್ತ ತಮ್ಮ ನೋಟವನ್ನು ಹರಿಸಲೇ ಇಲ್ಲ. ಹೀಗಾಗಿ ಈಗಲೂ ಕೂಡ 80% ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಥವಾ BJPಗೆ ವಿರುದ್ಧವಾಗಿ, ಮೋದಿಗೆ ವಿರುದ್ಧವಾಗಿ ಮತ ಚಲಾಯಿಸಿದ್ದಾರೆ ಅನ್ನೋ ನಿಜ ಇದ್ದರೂ ಕೂಡ ಅವರು ಕೂಡ ಇನ್ನು ಮುಂದೆ ಮುಸ್ಲಿಂ ಬುದ್ಧಿಜೀವಿಗಳು ಮರುಚಿಂತನೆ ಮಾಡಬೇಕು. ತಮ್ಮ ರಾಜಕೀಯ ನಿಲುವುಗಳ ಬಗ್ಗೆ ತಮ್ಮ ಜನಸಾಮಾನ್ಯರಲ್ಲಿ ಹೊಸ ಜಾಗೃತಿಯನ್ನು ಮೂಡಿಸಬೇಕು. ಈ ಧರ್ಮಾಧಾರಿತ ದ್ವೇಷವಾಗಲಿ, ಧರ್ಮಾಧಾರಿತ ದುರಭಿಮಾನವಾಗಲಿ ಅದು ರಾಷ್ಟ್ರಕ್ಕೆ ಒಳ್ಳೆಯದಲ್ಲ, ಸಮಾಜದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ಸಂದೇಶವನ್ನು ಬಿತ್ತರಿಸಬೇಕು. ಈ ಸ್ವಘೋಷಿತ ಬುದ್ಧಿಜೀವಿಗಳು ಮತ್ತು ಈ ಪ್ರಗತಿಪರ ಚಿಂತಕರೆಲ್ಲ ಮತ್ತೊಮ್ಮೆ ಆತ್ಮಾವಲೋಕನ ಮಾಡಬೇಕು. ಒಬ್ಬ ವ್ಯಕ್ತಿ ಕೇಂದ್ರಿತ ಆ ದ್ವೇಷ ಮತ್ತು ಅಸಹನೆಯ ಭಾವನೆ ಇದೆಲ್ಲ ಅದನ್ನು ಗೆಲ್ಲಬೇಕು. ನಿಮ್ಮ ಮನಸ್ಸಲ್ಲಿರೋ ಆ ದ್ವೇಷದ ಭಾವನೆಯನ್ನು ನೀವು ಗೆದ್ದಾಗ ಮಾತ್ರ ಮೋದಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಈ ದೇಶದ ಮತದಾರರು ಮೋದಿ ಅಂತ ಒಬ್ಬ ಸಂಕೀರ್ಣ ವ್ಯಕ್ತಿತ್ವದ ನಾಯಕನಿಗೆ, ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆಯಲ್ಲಿರೋ ನಾಯಕನಿಗೆ 3ನೇ ಬಾರಿ ರಾಷ್ಟ್ರದ ಪ್ರಧಾನಮಂತ್ರಿ ಪದವಿಗೆ ತರ್ತಾ ಇದ್ದಾರಲ್ಲ, ನಮ್ಮದೇ ಏನೋ ಗ್ರಹಿಕೆ ತಪ್ಪಾಗಿದೆಯಾ? ನಾವು ಮತದಾರರ ಮನದಾಳವನ್ನು ಅವರ ಮನಸ್ಸಿನ ಮಿಡಿತವನ್ನು ಅರ್ಥ ಮಾಡ್ಕೊಂಡು ನಾವೇ ಸೋತಿದ್ದೇವೆ ಒಬ್ಬ ಆತ್ಮಾವಲೋಕನ ಮಾಡಬೇಕಾಗಿದೆ. ಏನೇ ಆಗಲಿ ಮಂಗಳವಾರದ ದಿವಸ ಹೇಗಿದ್ದರೂ ಖಚಿತ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದಾಗ ಈ ಮತಗಟ್ಟೆ ಸಮೀಕ್ಷೆಗಳ ಸತ್ಯಾಸತ್ಯತೆ, ವಿಶ್ವಾಸಾರ್ಹತೆ, ಅದು ಕೂಡ ಈ ಮತಗಟ್ಟೆ ಸಮೀಕ್ಷೆ ನಡೆಸಿದ ಸಂಸ್ಥೆಗಳಿಗೆ ಕೂಡ ಒಂದು ಪ್ರತಿಷ್ಠೆಯ ಪ್ರಶ್ನೆ, ವಿಶ್ವಾಸಾರ್ಹತೆಯ ಪ್ರಶ್ನೆ. ಹೌದು, ಅದೆಲ್ಲ ವ್ಯಾಪಾರೀಕರಣ ಆಗಿರ್ಬೋದು ನಿಜ, ಆದರೂ ಕೂಡ ಒಂದು ರಾಜಕೀಯ ಚುನಾವಣೆಯ ಫಲಿತಾಂಶನ ನಿರ್ಧರಿಸೋದು ಕೂಡ ಒಂದು ವಿಶಿಷ್ಟವಾದ ಕಲೆ. ಅಲ್ಲೂ ಕೂಡ ಸಾಕಷ್ಟು ಸೃಜನಶೀಲತೆ ಬೇಕು, ಆಳವಾದ ಸಾಮಾಜಿಕ ಪರಿಜ್ಞಾನ ಬೇಕು ಮತ್ತು ರಾಜಕೀಯ ಪ್ರಬುದ್ಧತೆ ಕೂಡ ಬೇಕು. ಇವೆಲ್ಲದರ ನಡುವೆ ಯಾವುದೇ ಫಲಿತಾಂಶ ಯಾವ ಥರ ಆದರೂ ಬರಲಿ, ದೇಶಕ್ಕೆ ಒಳ್ಳೆಯದಾಗಲಿ, ನಮ್ಮ ಮತ್ತೊಮ್ಮೆ ಸಹಬಾಳ್ವೆ, ಸಾಮರಸ್ಯ ಮತ್ತು ಸದ್ಭಾವನೆಯ ಒಂದು ವಾತಾವರಣ ಸ್ಥಾಪನೆ ಆಗಲಿ, ಚುನಾವಣೆ ಕಾಲದ ದ್ವೇಷ ಸಂಘರ್ಷ ಕಡಿಮೆ ಆಗಲಿ ಅಂತ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.